ತನ್ನ ಸತಿಗೆ ಇಂತೆಂದನು. ಏನದು ಆಶ್ಚರ್ಯ? ಏನು ಆಶ್ಚರ್ಯ? ಶುದ್ಧಾದಕವನ್ನು ತರುವುದಕ್ಕಾಗಿ ತೆರಳಿದಂತಹ ರೇಣುಕೆ ಕಾಣಿಸುವುದಿಲ್ಲ, ಬರಲಿಲ್ಲ. ಕಾರಣ ಏನು? ಯಾರ ದೃಷ್ಟಿಯಲ್ಲಿ ನೋಡ್ತೇನೆ. ಮೋಹಿನಿ ಕಂಡು ತಡೆದೆ ಬಜಾರಿ ಬೇಡ ಕಾಡಿನಲ್ಲಿ ಎಲ ಎಲ ರೇಣುಕ ಜಮದಗ್ನಿ ಮಹರ್ಷಿಯ ಧರ್ಮವತ್ತಿನೇನು ಆಲೋಚಿಸಬೇಕಿತ್ತು. ಯಾವಾಗ ಕರ್ತವ್ಯ ಭ್ರಷ್ಟವಾಗ್ತದೋ ಅಲ್ಲಿಗೆ ಬರ್ತದೆ ಸಿಟ್ಟು. ಹೌದೇನೆ? ನೀರನ್ನು ತರುವುದಕ್ಕಾಗಿ ನದಿ ತೀರದತ್ತ ಹೋದೆ. ಅಲ್ಲೇ ಏನೋ ಏನೋ ವಿಕಾರವಾಗಿ ಮನಸ್ಸಿನಲ್ಲಿ ಎನ್ನಿಸಿಕೊಂಡು ಯಾರನ್ನು ರಮಣ ರಮಣ ನಿನಗೆ ಈ ಕೋಪವಿಗೆ ರಮಣ ಕ್ಷಮಿಸು ಅಪರಾಧವನು, ಕ್ಷಮಿಸು ಅಪರಾಧವನು, ನಮಿದಿ ಬೀಳ್ವಿ ನಿಜವ ಕೇಳು. ವಿಮಲ ಚರಿದ ನೀನು ರಮಣ
ನನಗೂ ಮಮಗ್ರಹದಿಂದ ನೇರ್ದಡೆ ತಲೆಯ ಹೊಯ್ಸುವೆನೆನ್ನಲು ಕೀಳುತ್ತ ಲಲನೆ ಪತಿ ಎಡಗರಿಗೆ ಬೀಳ್ದಳು ಬಲುವಯದಲ್ಲಿ. ರೇಣುಕಾ! ಪ್ರಪಂಚದಲ್ಲಿ ಏನನ್ನುತ್ತಾರೆ? ಸತಿಯ ಕಷ್ಟದಲ್ಲಿ ಪತಿ ಪಾಲ್ಗೊಳ್ಬೇಕು ಅಷ್ಟೇ ಅಲ್ಲ, ಪತಿಯ ಕಷ್ಟದಲ್ಲೇ ಸತಿ ಪಾಲ್ಗೊಳ್ಬೇಕು. ಆದ್ದರಿಂದಲೇ ಹೇಳೋದು, ಗಂಡ ಹೆಂಡತಿ ಯಾವತ್ತೂ ಕೂಡ 36 ಆಗಬಾರ್ದು, 63 ಆ ರೀತಿ ಇರಬೇಕು. ಹೌದೇನೇ? ಸತಿಯರ್ಧ ಪತಿಯರ್ಧ ಸತಿ, ಇದರ ಅರ್ಥವೇನಂತ ಗೊತ್ತಿಲ್ವೇ ನಿನಗೆ? ಹಾಗಾದ್ದರಿಂದ ಪತಿಯ ಸೇವೆಯನ್ನು ಮಾಡುವುದಕ್ಕಾಗಿ ತೆರಳಿದವಳು ನೀನು. ಬಲ್ಲೆ ಎಲ್ಲವೂ ಅರ್ಥ ಆಗ್ತದೆ. ಹಾಗಾದ್ದರಿಂದ ಗಂಧರ್ವರನ್ನು ಕಂಡು ಆಮೇಲೆ ಮನೋವಿಕಾರಕ್ಕೆ ಒಳಪಟ್ಟವಳು ನೀನು. ಹಾಗಾದರೆ ನಿನ್ನ ಜಾತಿಯ ಬುದ್ಧಿ ಬಿಡಲಿಲ್ಲ, ನೀನು ಕ್ಷತ್ರಿಯ ಹೆಣ್ಣಲ್ವೇ? ಹಾಗಾದ್ದರಿಂದಲೇ ನಿನಗೆ ಮನೋವಿಕಾರಕ್ಕೆ ಒಳಪಟ್ಟೆ. ಹೌದೇನೇ? ರೇಣುಕಾ, ತಪ್ಪನ್ನು ಮಾಡಬಹುದು, ಆಮೇಲೆ ತಿಳಿಯದೆ ಮಾಡಿದ ಅಪರಾಧ ಯಾವುದೊಡ್ಡ ಅದಕ್ಕೆ ಕ್ಷಮೆ ಉಂಟು. ಇದು ನೀನು ತಿಳಿದು ಮಾಡಿದ ಅಪರಾಧ. ಕ್ಷಮಿಸೆನ್ನ ಅಪರಾಧವ ನಿನ್ನ ಕಣ್ಣದೀರಿಗಿಷ್ಟು ಬೆಕ್ಕೆ. ಹೌದೇನೆ? ಯಾವಾಗ ಗಂಡನಿಗೆ ವಿರುದ್ಧವಾಗಿ ನಡೆದೀಯ, ಅರಕ್ಷಣ ನಮ್ಮ ಈ ಆಶ್ರಮದಲ್ಲಿ ನಿನಗೆ ನಿಲ್ಲುವುದಕ್ಕೆ ಜಾಗ ಇಲ್ಲ. ತೆರಳು, ಬೇಡ ಸ್ವಾಮಿ. ತೆರಳ. ಇಲ್ಲ, ನಿಮ್ಮ ಅನುಮತಿ ತೆರಳು. ಹೋಗಲಾರೆ. ಬೇಡ ಸ್ವಾಮಿ. ಹೋಗುದಿಲ್ವಾ? ಇಲ್ಲ. ಹೋಗುದಿಲ್ವಾ? ಇಲ್ಲ. ನನಗೆ ಗೊತ್ತುಂಟು. ಏನು ಗೊತ್ತುಂಟ? ನಿನ್ನ ಬೆನ್ನಿಗೆ 2 ಬಾರಿಸುವುದು, ಮನೆಯಿಂದ ಹೊರಗೆ ಹಾಕೋದು, ಅದೇ ಕೆಲಸ. ಹೋಗುದಿಲ್ವಾ? ಕೊಂದರೆ ಕೊಲಿ ನೀವು, ಕೊಂದರೆ ಕೊಲಿ ನೀವು, ಇಂದಿನ್ನಯ ತಪ್ಪೊಂದನು ಕ್ಷಮಿದುದ ಮಂದಮತಿಯ ಸಲಹು, ಮಂದಮತಿಯ ಸಲಹು, ಕೊಂದರೆ ಕೊಲಿ ರಮಣ 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 ರಮಣ. ಹೆಚ್ಚು ನಾಟನೇ ಇಲ್ಲ. ಸ್ವಲ್ಪ ದಪ್ಪ ಇದೆ. ಸ್ವಾಮಿ, ಏನು? ಕೊಂದುಬಿಡಿ ನನ್ನ. ಒಂದು ಹೆಣ್ಣು ಬಯಸುವುದೇನನ್ನು? ಏನನ್ನು? ಮುತ್ತೈದೆಯಾಗಿ ಸಾಯಬೇಕೆನ್ನುವುದಾಗಿ ಅಲ್ಲವೇ? ಹೌದೌದೌದೌದು. ಅದು ಗಂಡನಿಂದ ಸತ್ತರೆ ಮೋಕ್ಷ ಖಚಿತ ಅಂತೆ. ಹೌದಾ? ಆದ್ದರಿಂದ ಈಗ ನಾನು ನಿಮ್ಮ ಸಾಯ್ಬೇಕು ಅಂತ ಕೈಯಾರೆ ಕಳಿಸ್ತೀಯ? ನನ್ನನ್ನು ಕೊಂದುಬಿಡಿ. ನಾನು ಸಾಯ್ಬೇಕು ಅಂತ ಕಳಿಸ್ತೀಯ ಅಂತ? ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ, ನೀನು ಸಾಯ್ತೀಯ? ಮುತ್ತೈದೆಯಾಗಿ ಸಾಯಬೇಕೆಂದು ನಾನು ಆಶಿಸುತ್ತೇನೆ. ಮುತ್ತೈದೆಯಾಗಿ ಸಾಯ್ಬೇಕು ಅಂತ. ಹಾ. ಹಾಗಾದ್ರೆ ನಿನಗೆ ಏನ್ ಮಾಡ್ಬೇಕು? ನಾನು ಮಾಡಿದಂತಹ ನಿನ್ನ ತಪ್ಪನ್ನು ಕರ್ತವ್ಯ ಕ್ಷಮಿಸಿ. ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದೇನೆ, ಕ್ಷಮಿಸಿ. ಹೋಗುದಿಲ್ವಾ?
ಇನ್ನೊಮ್ಮೆ ನೋಡ್ತೇನೆ, ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಮನೆ ಒಳಗೆ ಬಂದಿದ್ದಾಳ, ಹೊರಗೆ ಹಾಕಿದವಳು ಮನೆ ಒಳಗೆ ಬಂದಿದ್ಯಲ್ಲ, ಇದನ್ನೇ ಹೇಳುದು ಅನುಬಂಧ ಅಂತ. ಗಂಡ ಹೆಂಡತಿಗೆ ಇರುವಂತಹ ಅನುಬಂಧ ಯಾವುದು ಅಂತ ಹೇಳಿದ್ರೆ ಹೊರಗೆ ಹಾಕಿದ್ರು ಒಳಗೆ ಬರುದು. ಇಲ್ಲಿ ಹೋಗುದಿಲ್ವಾ? ನನ್ನ ಕೈಯೇ ನೋವಾಗ್ತದೆ, ಹೊಡೆದು ಹೊಡೆದು ಇಲ್ಲೇ ನೋವಾಗ್ತದೆ. ಬೇಡ ಬೇಡ, ಪೆಟ್ಟು ತಿಂದದ್ದು ಸಾಕು. ಈಗ ಏನು ಗೊತ್ತುಂಟ, ಏನು ಕೊಲ್ಲಿ ಕೊಲ್ಲಿ ಅಂತ ಹೇಳ್ತಾಳಲ್ಲ, ಕೊಲ್ಲುದು ನಾನಲ್ಲ, ಮತ್ತೆ ನನ್ನಿಂದಾಗಿ ಇವಳ ಗರ್ಭದಲ್ಲಿ ಹುಟ್ಟಿಕೊಂಡಂತಹ ನನ್ನ ಮಕ್ಕಳಿದ್ದಾರೆ, 4 ಮಂದಿ ಮಕ್ಕಳಿದ್ದಾರೆ. ಅವರನ್ನು ಕರೆಯುವುದು, ಕೊಲ್ಲುವುದಕ್ಕೆ ಹೇಳುದು. ನೋಡ ಅಪ್ಪನ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ನೋಡುವ. ಮಗನೇ ವಸೂಪ, ಪ್ರಯತ್ನ ಪಟ್ರೆ ಖಂಡಿತ. ಏನು ಮಗನೇ? ಓ ಹಾ ಹಾ ಹೌದು ಹಾ ಹೌದೌದು. ಓಹೋ, ಅಮ್ಮನನ್ನು ಕಾಣ್ತದೆ ನಿನಗೆ. ಒಂದೆಡೆಯಲ್ಲಿ ಅಪ್ಪನ ಎಂಥದ್ದು, ಅಪ್ಪನದ್ದು ಅಬ್ಬರ. ಎಂತ ಭೂತವ ಅಬ್ಬರ ಮಾಡಲಿಕ್ಕೆ? ಮಗನೇ, ನಾನು ಹೇಳಿದಾಗೆ ಮಾಡ್ತೀಯ ಮಗನೇ? ಮಗ ಇಲ್ಲಿ ಬಾ. ಮಗ ಇರುವುದು ಯಾಕೆ ಅಪ್ಪನಿಗೆ? ಸಹಾಯ ಮಾಡೋಕೆ. ಹೌದು, ಒಳ್ಳೆ ಮಾತು. ಸಹಾಯ ಮಾಡ್ತೀಯ ಮಗನೇ? ಇದೆಂಥದ್ದು ಮಗನೇ? ಇದನ್ನು ಕತ್ತಿ ಅಥವಾ ಖಡ್ಗ ಅಂತ ಹೇಳ್ತಾರೆ. ಇದು ಯಾಕೆ ಗೊತ್ತುಂಟ ನಿನಗೆ? ಇದು ಯಾಕಿರುವುದು? ಯಾಕೆ? ಇದೆಲ್ಲದಕ್ಕೂ ಆಗ್ತದೆ. ಹೆಂಡತಿ ತಪ್ಪಿ ಬಿದ್ದರೆ ಇದು ತಲೆಯೂ ಹೋಗ್ತದೆ ಇದರಲ್ಲಿ. ಹಾಗಾದರೆ ಇದು ಕೊಲ್ಲುವುದಕ್ಕಾಗ್ತದೆ, ಕಾಯುವುದಕ್ಕೂ ಆಗ್ತದೆ. ಎರಡಕ್ಕೂ ಆಗುವಂತಹ ಆಯುಧ ಅಂತ ಹೇಳಿದರೆ ಖಡ್ಗ ಅಂತ. ಯಾಕಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು, ನಮಗೆ ವಿರೋಧವಾಗಿ ಬಂದರೆ ಕೊಲ್ಲುವುದು, ಹಾಗೆ ಇನ್ನೊಬ್ಬರನ್ನು ಕಾಯುವುದು. ಮಗನೇ, ಈ ಖಡ್ಗ ನೋಡಿದೆ ಮಗನೇ? ದೂರದಲ್ಲಿ ಯಾರು ಮಗನೇ? ಬೈಲಿ ಅಮ್ಮನ, ಅವಳು ಗುಮ್ಮ ಅಮ್ಮ. ನೋಡಿದ್ಯಾ ಅವಳು ಅಳುದು? ನಿನಗೊಂದು ಕೆಲಸ ಉಂಟು ಮಗನೇ, ಈ ಖಡ್ಗವನ್ನು ಹಿಡ್ಕ. ಏನು ಗೊತ್ತುಂಟ ನಿನಗೆ? ಅಮ್ಮ ಬೇಡ ಇನ್ನು, ಅಪ್ಪ ಅಮ್ಮ ಎಲ್ಲ ನಾನೇ. ಕಡಿತಾರೆ. ಏನು? ಹೌದು, ಹಾಗಾದ್ರೆ ಇಲ್ಲಿ ಬಾ. ಅದನ್ನು ಯಾರು ಹೇಳಿಕೊಟ್ಟದ್ದು? ನಾನೇ ನಿನಗೆ ಗುರು ಅಲ್ವಾ?
ತಂದೆಯೇ ಗುರು. ಹಾಗಾದ್ರೆ ಈಗ ಇದೆಲ್ಲ ಹೇಳಿಕೊಟ್ಟದ್ದು ಹೌದು. ಅದು ಸಂದರ್ಭ ಬರುವಾಗ ಈಗ ನೀನು ಕಡಿತೀಯ ಇಲ್ಲ ಹೇಳು. ನಿನ್ನಿಂದ ಆಗದು. ಸಾಹಿತಿ ಸಾಹಿತ್ಯ ಸಾಹಿತಿ ಆಗುದಿಲ್ವಾ? ಮೂರು ಮೂರು ಮಾತಿಗೂ ಆಗುದಿಲ್ಲ ಆಗುದಿಲ್ಲ. ಸತ್ಯ ಎಂತದ್ದು ಅಲ್ಲಂತೆ ಮಗನೇ ಬ್ರಾಹ್ಮಣಪ್ಪ. ಸ್ವಲ್ಪ ಹಾರಾಟ ಮಾಡ್ತಾನೆ. ಆದಿತ್ತು ಆದಿತ್ತು. ಎಂತ ಮಗನೇ? ನಾನು ನನ್ನ ಕಾರ್ಯದಲ್ಲಿ ತೊಡಗಿರುವಾಗ ಹೌದು ನಿಮ್ಮ ಕರೆ ಆಯ್ತಲ್ಲ. ಹೌದು. ಯಾಕಾಗಿ ಈ ಕರೆ? ಯಾವ ಕಾರ್ಯ ಅಂತ ಬೇಕಲ್ಲ, ಅದು ನೀವು ಹೇಳಿ ಆಗ್ಬೇಕು. ಹೌದಾ? ಸರಿ ಮಗನೇ. ಶಿಷ್ಯ ಹೌದು, ಮಗ ಮಗ ಹೌದು, ಇವ ಮಗ ಹೌದು ನೋಡಿ. ಇವ ತಯಾರಾದನು ಮುಂದೆಗೆ ಗುರುವಿನ ಶಿಷ್ಯ ಆಗ್ತಾನೆ. ಮಗನೇ ಇದು ಕಾರ್ಯ ಹೇಳ್ಬೇಕಾ? ನಾನು ಹೇಳ್ಬೇಕು. ಹೇಳ್ಬೇಕಾ? ಇದು ಮಗ ಇದೆಂತದ್ದು? ಖಡ್ಗ. ಖಡ್ಗ. ಇದು ಯಾಕೆ ಇರುದು? ಕಡಿಲಿಕ್ಕೆ ಆಗ್ತದೆ, ಮತ್ತೆ ಮೂರ್ಲಿಕ್ಕೆ ಆಗ್ತದೆ. ಇಲ್ಲಿ ಕೇಳು. ದೂರದಲ್ಲಿ ಯಾರು? ಅದು ತಾಯಿ. ತಾಯಿ. ನಾನು ಯಾರು? ಅಪ್ಪ. ಅಪ್ಪ ಹೇಳಿದಾಗ ಮಾಡ್ತೀಯ ಇಲ್ವಾ? ಮಾಡ್ತೇನೆ. ಮಾಡ್ತೀಯಲ್ಲ? ಇದಲ್ಲ ಊಟ ಅಲ್ಲ ಮಗ. ದೂರದಲ್ಲಿದ್ದಾರಲ್ಲ ಅಮ್ಮ, ನನಗೆ ಇನ್ನು ಬೇಡ ಅಂತ ಯಾಕೆ ಅಂತ ಪ್ರಶ್ನೆ ಕೇಳಬೇಡ. ಯಾವಾಗಲೂ ಗಂಡ ಹೆಂಡತಿಯ ವಿಚಾರಕ್ಕೆ ಬೇರೊಬ್ಬ ಕೈ ಹಾಕ್ಲಿಕ್ಕಿಲ್ಲ. ಆಯ್ತು. ಹಾಗಾದ್ರಿಂದ ಮಗನೇ ಆಕೆಯನ್ನು ಈ ಕಡ್ಕದಿಂದ ಕೊಂದು ಹಿಡಿದು. ಎಂತದ್ದು? ನಿಲ್ಲು ಆಗ್ಲಿಲ್ಲ, ಅಲ್ಲಿಡು. ಹೇಳು ಎಂತದ್ದು? ಕಡಿತೀಯ ಇಲ್ವಾ? ಅಪ್ಪ, ಓ ಎತ್ತ ತಾಯಿ ದೇವರಿಗೆ ಸಮ ಎಂದು ನೀವೇ ಅಲ್ವಾ ಹೇಳಿಕೊಟ್ಟದ್ದು? ಅದೆಲ್ಲ ನಾನೇ ಬರೆದು ಕೊಡುದು. ಅದನ್ನೇ ಮತ್ತೆ ಮೂಲ ಮೂಲ ಪಾಠ ನಿಮ್ಮದೇ. ನೀವೇ ಹೇಳಿಕೊಟ್ಟದ? ಹಾಗಾದ್ರೆ ಎಂತ ಮಾಡುದು? ಕಡಿತೇ ಇಲ್ವಾ? ಇಲ್ಲ, ಆಗುದಿಲ್ಲ. ಆಗುದಿಲ್ಲ. ಅಮ್ಮನನ್ನು ಕಡಿದಿಲ್ಲ. ಇಲ್ಲ, ಕಡಿದಿಲ್ಲ. ಅಪ್ಪನನ್ನು ಕಡಿತೀಯ? ಇಲ್ಲ. ಅಪ್ಪನನ್ನು ಕಡಿತೀಯ? ಇಲ್ಲ ಇಲ್ಲ. ಇಲ್ವಾ? ಕಡಿದಿಲ್ಲಲ್ಲ. ಹೆಕ್ಕು ಕತ್ತಿ ಅಲ್ಲಿಡು, ಅಲ್ಲಿಡು.
ಚೆನ್ನಾಗಿ ಪಾದಗಮನಗಳಿಗೆ ಹೊಂದಿಸಿಕೊಂಡವನಿದ್ದೇನೆ. ಅವನಿಂದ ಇವನಾದಿತ್ತ ಅಂತ ಸ್ವಲ್ಪ ಇನ್ನೂ ಹೆಚ್ಚಾಗಿದ್ದಾನೆ. ನಿನ್ನ ಪ್ರತಾಪ ಸಾಕು. ನಿಮ್ಮ ಆಶೀರ್ವಾದ. ಹಾರುವ ಪ್ರತಾಪ ಉಂಟು. ಇನ್ನೇನು ಮಾಡ್ತೀನಿ ಅಂತ ಇರುದು. ಕೇಳು ಮಗನ, ನಿನ್ನ ಅರ್ಥ ಹೇಳು. ಕಾರ್ಯಕಾರಣವಿಲ್ಲದೆ ಕರೆಯುವವರು ನೀವಲ್ಲ. ಹೌದು, ಈಗೀಗ ಕರೆಸಿದ್ದೀರಿ. ಹೌದು. ಕರೆಸಿದ ಕಾರಣವನ್ನು ತಿಳಿಸಿದರೆ ಹಾ. ತೃಣ ಮಾತ್ರದಲ್ಲಿ ಮಾಡಿಕೊಡು. ಅದು ತೃಣ ಮಾತ್ರದಲ್ಲಿ ಮಾಡಿಕೊಡ್ತೀಯ. ಅದು ಎರಡೂ ಆಗ್ತದೆ. ಮಾಡದೇ ಇದ್ರೆ ತೃಣ ಮಾತ್ರ, ಮಾಡಿದ್ರೆ ಕ್ಷಣ ಮಾತ್ರ. ಈಗ ಅರ್ಥ ಏನಾಗ್ಲಿಲ್ಲ, ತಪ್ಪಲಿಲ್ಲ, ಆಯ್ತಾ? ಸರಿ. ಇದು ಮಗನೇ, ಯಾಕಂದ್ರೆ ಇವಳು ಯಾಕೆ ಬರ್ಲಿಲ್ಲ ಅಂತ ನನಗೆ ತಲೆ ಬಿಸಿ ಇಲ್ಲಿ. ಹಾ, ಇದು ಮಗನೇ, ಇಲ್ಲಿ ಬಾ. ಇದೆಂತದ್ದು? ಖಡ್ಗ. ಯಾಕಿರುದು ಇದು? ಅದು ಕೊಯ್ಯೋದಕ್ಕೂ ಆಗ್ತದೆ, ಕಡಿಲಿಕ್ಕೂ ಆಗ್ತದೆ. ಒಳಗೆ ಹೌದಾ? ಒಳಗೆ ಮಾಡಿ ಬಂದೆ ಹೇಗೆ? ಇಲ್ಲ. ಅಲ್ಲ, ಬೇಕಾದ ಸಿದ್ಧತೆ. ನಿಮ್ಮ ಮಗ ಈಗ ಮಾಡಿ ಅನ್ನೋದು. ಇಲ್ಲ, ಇದು ಅಲ್ಲಿ ದೂರದಲ್ಲಿ ಯಾರು, ಈ ಸ್ವಲ್ಪ ಹಿಂದೆ ಬಾ, ನೋಡು. ತಾಯಿ ಇಲ್ಲಿ ಬಾ. ತಾಯಿ ಅಲ್ಲ ಅವಳು, ಭೂತಾಯಿ ಅಲ್ಲಂತೆ. ಮಗನೇ, ಭೂತಾಯಿಗೆ ಸಮಾನ ಆಗ್ಬೇಕಂತ ಭೂಮಿ ದೇವಿ ಭೂತಾಯಿ. ಮಗನೇ, ಈ ಕಡ್ಗಡ್ಕ ನಾನು ಹೇಳಿದ ಕೆಲಸ ಮಾಡ್ತೀಯಾ? ಹಾಗಾದ್ರೆ ಹಿಂದೆ ಮುಂದೆ ನೋಡಬೇಡ, ಹಿಂದೆ ನೋಡಬೇಡ, ಮುಂದೆ ನೋಡಬೇಡ, ಅಲ್ಲಿಗೆ ನೋಡು. ಅಮ್ಮನ ತಲೆಯನ್ನು ಕಡಿ. ಸ್ವಂತ ತಾಯಿಯ ತಲೆಯನ್ನೇ ಕಡಿ ಅಂತ ಹೇಳುವರು ಎಂತದು? ಕಾಲು ನೋವು ಆಗಿದ್ರೆ ಪಕ್ಕನ ಗುಣ ಆಗ್ಲಿಕ್ಕಿಲ್ಲ. ಎಂತಪ್ಪ, ಮತ್ತೆ ವೈದ್ಯರಲ್ಲಿಗೆ ಹೋಗ್ಬೇಕು ನಾನು. ನಮ್ಮಲ್ಲಿ ವೈದ್ಯರು ಎಷ್ಟು ಇದ್ದಾರೆ ಎಂತ ಹೇಳ್ಬಾ. ಆಗದಿರಲ್ಲ, ನನ್ನಿಂದ ಸಾಧ್ಯವಿಲ್ಲ. ಆಗ್ಲಿಕ್ಕಿಲ್ಲ, ಏನಾಗ್ಲಿಕ್ಕಿಲ್ಲ. ಯಾಕೆ? ತಾಯಿ 9 ತಿಂಗಳು ಹೊಟ್ಟೆಯಲ್ಲಿತ್ತು. ಹಾ. ಸಂಕಟವನ್ನು ನೀಡಿದರೂ ಕೂಡ ಅದನ್ನು ಲೆಕ್ಕಕ್ಕಿಲ್ಲದೆ ಎಷ್ಟು ಬೆಳೆಸಿದ್ದಾರೆ. ಆಗ್ಲಿ ಮಗನೇ, ಹೆತ್ತು ಹೊತ್ತು ಬೆಳೆಸಿದ್ಯಾರು? ತಾಯಿ. ಆಮೇಲೆ ನಿನ್ನ ಹೀಗೆ ಆಗಬೇಕು ಅಂತ ನಿರ್ದೇಶನ ಮಾಡಿದ್ಯಾರು? ತಂದೆ ತಾಯಿ. ಹಾಗಾದ್ರೆ ಇಲ್ಲಿ ಕೇಳು, ತಂದೆ ತಾಯಿ ಸಮಾನರು ಅಂತ ಇಟ್ಟುಕೊಳ್ಳುವ. ಇದು ಆಗುದಿಲ್ವಾ? ಇಷ್ಟು ಊಟ ಕೊಡ್ತೇನೆ, ಮಾಡ್ತೀಯಾ? ಅದಕ್ಕೆ ನಾವು ಸಿದ್ಧರು. ಅದೌದು. ಊಟ ಬೇಕಾದ್ರೆ ಊಟ ಉಂಟಾ ಇಲ್ಲೇ? ಬೇಕಾದ್ರೆ ಮಾಡ್ತೀಯಾ? ಊಟಕ್ಕೆ ಇರುವವ ನೀನು. ಯಾವಾಗಲೂ ಬಂದು ಹೇಳುದಾಗೆ ಅಪ್ಪ ಎಲ್ಲಿ ಉಂಟು ಊಟ ಅಂತ. ನೋಡಿ, ಇಲ್ಲಿ ಕೇಳು. ಕಡಿತೀಯ ಇಲ್ವಾ? ಇಲ್ಲ. ಕಡಿತೀಯ ಇಲ್ವಾ? ಸಾಧ್ಯವೇ ಇಲ್ಲ. ನನ್ನ ಮಾತು ಪಾಲಿತ್ಯ ಇಲ್ವಾ? ಇಲ್ಲ. ಹೇಗೋ ಕತ್ತೆ ಅಲ್ಲಿ
ಹೌದು ಏನಾಗ್ಬೇಕು ಮಗನೇ, ನಿನ್ನನ್ನು ನೋಡುವಾಗಲೇ ಒಂದು ಕೊಂಡಾಟ ಆಗ್ತದೆ. ಮುತ್ತು ಮುತ್ತು ಮುತ್ತಿದ್ದು ಮಗನೇ, ಒಮ್ಮೆ ಇಲ್ಲಿ ಬಂದ ಹಾರಿ ಕೂತುಕ ನೋಡು. ತರು. ಶಾಬಾಸ್. ಮಗನೇ, ಹೇಗೆ? ಅಲ್ಲ, ನಾನು ಬಂದದ್ದು ಭಾರ್ಗವ ಅಂತ ಗ್ರಹಿಸಿದೆ. ನೋಡುವಾಗ ಭಾರ್ಗವನಾಗಿ ಇದ್ದಿ ನೀನು. ಆ ಸ್ಥಾನಕ್ಕೆ ಬರ್ತಿ. ಆಗ್ಲಿ ಅಪ್ಪ. ಹಾ. ಮಗನೇ, ಏನಪ್ಪ ಇದೇನು ಮಗ? ಇದು ಕಡಗ? ಇದು ಯಾಕೆ ಮಗ? ಇದು ಇದು ಕಟ್ಟಿಗೆ ಕಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಕಟ್ಟಿಗೆ ಕಡಿಯುವುದಲ್ಲ, ಇದು ಇದು ಕುತ್ತಿಗೆ ಕೊಯ್ಯುವುದು. ಕುತ್ತಿಗೆ ಕೊಯ್ಯುವುದು? ಹೌದು ಮಗನೇ. ಹಿಂದು ಮುಂದೆ ನೋಡಬೇಡ ಮಗನೇ. ಏನಪ್ಪ? ನನ್ನ ಬೆರಳ ತುದಿಗೊಮ್ಮೆ ನೋಡು. ಇಂಥದ್ದು ನನ್ನಮ್ಮ ಅಮ್ಮ 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 ಏನ್ ಮಾಡ್ತಾಳೆ ಈಗ? ಕಣ್ಣೀರನ್ನು ಸುರಿಸ. ನೋಡ್ತೀಯ ನೀನು? ನೋಡಿದ್ರೆ ಜಾಗ್ರತೆ ಮುಖತ್ತಾಗೆ ಮಾಡು. ಮಗನೇ, ಹಿಂದು ಮುಂದೆ ಆಲೋಚನೆ ಮಾಡಬಾರ್ದು ಮಗನೇ. ಇಲ್ಲಿ ಬಾ. ಏನು ಅಂತ ಕೇಳಬೇಡ. ನಿನ್ನ ಅಮ್ಮ ತಪ್ಪು ಕೆಲಸ ಮಾಡಿದ್ದಾಳೆ, ಅದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಶರೀರದಲ್ಲಿರುವಂತಹ ವಿಕಾರ ಉಂಟಲ್ಲ, ವಿಕಾರ ಮನೋಭಾವ ಹೋಗಬೇಕು. ಯಾಕಂದ್ರೆ ಮುನಿಗಳಾದಂತಹ ನಮಗೆ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥರು ನಾವು. ಆದ್ರಿಂದ ನೀವು ಹೇಳುದು, ಈ ಖಡ್ಗವನ್ನು ಹಿಡ್ಕ. ಹಿಂದೆ ಮುಂದೆ ನೋಡಬೇಡ ಮಗನೇ. ಹೋಗಿ ಒಮ್ಮೆಲೆ ಒಂದೇ ಪೆಟ್ಟು, ತುಂಡು 2 ಕಡಿ. ಒರೆಯ ಬೇಡಿದ ತಾತ ಇನ್ನೊಳು ಒರೆಯ ಬಿಡಿದ ತಾತ ತರಳರು ಇರಿಬರ ಮಾತಿಯನು, ತರಳರು ಇರಿಬರಿ ಮಾತಿಯನು. ಒರೆಯ ಬಿಡಿದ ತಾತ ಎನ್ನುಳು ತರಳರು ಇರಿಬರಿ ಮಾತಿಯನು. ಒರೆಯ ಬಿಡಿದ ತಾತ ಎನ್ನುಳು ಮಾತುಗಳನ್ನು ಆಡ್ತಾ ಇದ್ದೀರಿ. ಏನು? ತಾಯಿಯ ಮೊದಲ ದೇವರು ಎನ್ನುವ ಹಾಗೆ ಹೇಳಿಕೊಟ್ಟವರು. ಹೌದೌದೌದು. ಈ ಕಾಲಕ್ಕಾಗುವಾಗ ಹಾ ಖಡ್ಗವನ್ನು ಹಿಡಿದು ಹಾ. ಹೆತ್ತ ತಾಯಿಯ ತಲೆಯ ಕಡಿ ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ. ಹಾ. ಅಪ್ಪಯ್ಯ, ಓ ಈ ಕಾರ್ಯ ನನ್ನಿಂದ ಸಾಧ್ಯವಾಗುವುದು. ಮಗನೇ, ನೀನು ಖಡ್ಗವನ್ನು ಹಿಡ್ಕೊಳ್ಳುವಾಗ ಕಡೀತಿ ಅಂತ ಗ್ರಹಿಸಿದ್ದಿ. ನೀನು ನಿನ್ನ ಇದು ಭಾವನೆಯನ್ನು ನೋಡುವಾಗ ನಾನು ಗ್ರಹಿಸಿದೆ, ಈ ಸಲ ನನ್ನ ಕೆಲಸ ಆಗ್ತದೆ ಅಂತ ಕಾರ್ಯ. ಈಗ ಹೇಳುದೇನು ಮಗನೇ? ಇಲ್ಲಪ್ಪ, ನನ್ನಿಂದ ಸಾಧ್ಯ ಇಲ್ಲ. ಆ ಖಡ್ಗ ಆಗುದಿಲ್ಲ. ನೀವು ಬೇರೆ ಯಾವ ಕೆಲಸವನ್ನು ಬೇಕಿದ್ರೆ ಹೇಳಿ, ನಾನು ನಡೆಸಿಕೊಡ್ತೇನೆ. ಯಾವ ಕೆಲಸವೂ ಆಗ್ತದ? ಹಾ, ಯಾವುದು ಆಗ್ತದೆ? ಯಾವುದನ್ನು ನಿದ್ದೆ ನಡೆಸಿಕೊಡ್ತೇನೆ. ಮಾಡ್ತೀಯಾ? ನಿದ್ದೆ ಮಾಡ್ತೇನೆ. ಅದೇ ನಿದ್ದೆ ಮಾಡ್ತಾನ. ನಿದ್ದೆ ಮಾಡಿದ್ರೆ ಮತ್ತೆ ಹೇಳುವುದೇ ಇಲ್ಲ. ಕಡಿತಾ ಇಲ್ವಾ? ಇಲ್ಲಪ್ಪಯ್ಯ, ಯಾಕೆ? ನನ್ನಿಂದ ಸಾಧ್ಯ ಇಲ್ಲ. ಅಪ್ಪ ಹೇಳಿದ ಕೆಲಸ ಮಾಡುದಿಲ್ವಾ? ಈ ಒಂದು ಕೆಲಸವನ್ನು ಬಿಟ್ಟು ಮಾಡ್ತೇನೆ. ಎಲ್ಲವನ್ನು ಹೇಳಿಕೊಟ್ಟವ ನಾನು, ಹೌದು. ಕಡಿಯುವುದಕ್ಕೆ ಹೇಳುದು ನಾನು. ಹಾ, ಕಡಿತೇ ಇಲ್ವಾ? ಇಲ್ಲಪ್ಪ. ಆ ಖಡ್ಗವನ್ನಲ್ಲಿ ಮುಂದೆ ಬಾ. ಸಾಹಿತಿ ಕಡಿ ಆಗ್ಲಿ ಅಪ್ಪ, ಕಡಿ. ಸಾಯುವುದಕ್ಕೆ ತಯಾರಿದ್ದೇನೆ. ಹೌದಾ? ಸಿದ್ಧನಿದ್ಯಾ? ಸಿದ್ಧನಿದ್ದೆ. ಆದೀತು ಸತ್ತ. ರಾಮನೋರ್ವಗೆ
ಪ್ರಯೋಜನವಾಗಲಿಲ್ಲ. ಆದರೆ ಪರಶು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಕೈಲಾಸ ಪರ್ವತಕ್ಕೆ ತೆರಳಿದ್ದಾರೆ ಭಾರ್ಗವ ರಾಮ. ಅಂತಹ ನನ್ನ ಮಗನನ್ನು ಅರುಹೀನೋಲ್ಪೇನು ಅವನಲ್ಲಿ ಹೇಳಿ ನೋಡ್ತೇನೆ. ದೀರ್ಘವಾದಂತಹ ಸ್ಥಳದಿಂದ ಆತನನ್ನು ಕರೆದು ಆ ಮೂಲಕ ಈಕೆಯನ್ನು ಕೊಲ್ಲಿಸ್ತೇನೆ. ನೋಡೋಣ. ಮಗನ ರಾಮ ರಾಮ ರಾಮ. ಕೆಡೆದ ಗ್ರಜರ ಕಂಡು ದರೆಯ ಮೇಲ್ ಕೆಡೆದ ಗ್ರಜರ ಕಂಡು ದುಃಖದಿಂದಿರುವ ಮಾತೆಯ ನೋಡಿ ದುಃಖದಿಂದಿರುವ ಮಾತೆಯ ನೋಡಿ ಮರುಗಿ ಮನದಲ್ಲಿ ಮರುಗಿ ಮನದಲ್ಲಿ ಮುಂದೆ ಬರೆದು ಸರಳನ ಅಡಿಕರ ಕುದ ಇಂತೆಂದ ನಾಗ ಜನಗನೇ ಬಿಡು ಬಿಡು ಗೋಪವ ಈಗ ಕ್ರಾಂತಿ ದೇವಿಯನ್ನು ನಡೆಸ್ತಾ ಇದ್ದಾರೆ. ಒಂದೆಡೆಯಲ್ಲಿ ಅಣ್ಣಂದಿರು ಸತ್ತು ಬಿದ್ದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ತಾಯಿ ದುಃಖಿಸ್ತಾ ಇದ್ದಾಳೆ. ಆದರೆ ನಿಮ್ಮನ್ನು ನಾಡಿಲ್ಲ.
ಬಹಳಷ್ಟು ಸಂತೋಷವಾಯಿತು. ದೀರ್ಘವಾದಂತಹ ಸ್ವರದಿಂದ ಭಾರ್ಗವ ರಾಮ ಬರಲಿ ಎಂದು ಕೇಳಿದ ಕ್ಷಣವೇ ಓಡೋಡಿ ಬಂದಿಯಲ್ಲ. ಹೌದು ಮಗನೇ, ತಂದೆಯನ್ನು ಮಗ ನಂಬಬಾರದು. ಯಾಕೆ ಗೊತ್ತಾ? ಯಾಕೆ? ಮಗನನ್ನು ತಂದೆ ನಂಬುವುದಿಲ್ಲ. ಕಾರಣ ಈಗ ನನಗೆ ಅಂತಹ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ. ಈಗ ನಂಬಿಕೆ ಬರ್ಬೇಕು ಅಂತ ಆದ್ರೆ ಹೆಂಡತಿಯನ್ನು ಗಂಡ ನಂಬುವುದಕ್ಕಾಗುದಿಲ್ಲ, ಗಂಡನನ್ನು ಹೆಂಡತಿ ನಂಬುವುದಕ್ಕಾಗುದಿಲ್ಲ. ಯಾಕಂದ್ರೆ ಯಾಕೆ? ಭರವಸೆ ಅಂತ ಜೀವನದಲ್ಲಿಲ್ಲ. ಅಪ್ಪಯ್ಯ ವಿಶ್ವಾಸ ನನಗೆ ಬರಬೇಕು ಅಂತಿದ್ರೆ ಆದ್ರ ಕಾರ್ಯವನ್ನು ನಡೆಸಿಕೊಂಡು ನೀವು ಹೇಳಿದಂತ ಕಾರ್ಯವನ್ನು ಮಾಡುವಂತಹ ಕಾಲಕ್ಕೆ ಹರ ಕಮಲಜರೆ ಅಡ್ಡಯಿಸಿದರು. ಲೆಕ್ಕಿಸುವವರಾರಲ್ಲ, ಹಿಡಿದ ಪರಶುವಿನ ಮುಖೇನವಾಗಿ ನಂಬುಗೆ ಸಂತೋಷವಾಯ್ತು. ನಡೆಸಿ ಕೊಡ್ತಾರಂತ ಕೊಡಲಿಯ ಮೂಲಕವಾಗಿ ಪ್ರಮಾಣವನ್ನು ಮಾಡಿದೀಯಾ? ನಿಜ. ನೋಡಲಿ ಯಾರು? ಅಮ್ಮ. ಅಮ್ಮ, ಹಿಂದೆ ಮುಂದೆ ಆಲೋಚನೆ ಮಾಡಬೇಡ ಮಗನೇ. ಮಾಡದೆ ಈ ಕೊಡಲಿಯಿಂದ ನಿನ್ನ ತಾಯಿಯ ಶಿರಕ್ಕಡಿ
ಬಾಲ್ಯದಿಂದಲೇ ಹೊತ್ತುಕೊಂಡು ತಿರುಗಾಟ ಮಾಡಿದವರು ನೀವು. ಇಷ್ಟು ಬೆಳೆದ ಮಗರು ನಿಮ್ಮ ಸೊಂಟದ ಮೇಲೆ ಕುಳಿದ್ರೆ ಏನಾದೀತು ಹೇಳಿ. ಮಗನೇ, ಪ್ರೀತಿಗೆ ಬೆಳೆದ ಮಗ ಅಂತ ಇಲ್ಲ. ತಪ್ಪಿ ಹಿಡಿಯಬಹುದು. ತಾಯಿ ಮಗನನ್ನು ತಪ್ಪಿ ಹಿಡಿಬಹುದು. ಹೌದು. ತಂದೆ ಮಗನನ್ನು ತಪ್ಪಿ ಹಿಡಿಬಹುದು. ಮಗನೇ, ಅಪ್ಪಯ್ಯ, ಒಮ್ಮೆ ನನ್ನ ಸೊಂಟದ ಮೇಲೆ ಕೂತುಕ. ನನ್ನ ಸೊಂಟ ಸ್ವಲ್ಪ ಸರಿಯಾಗ್ಲಿಲ್ಲ. ಏರ್ಲೇಬೇಕೆ? ಏರ್ಲೇಬೇಕೆ? ಹೇಗೆ? ಎಷ್ಟು ಸಮಯ ಆಯ್ತು ಹೀಗೆ ಎತ್ತಿಕೊಳ್ಳದೆ? ತಿರುಗಾಟಕ್ಕೆ ಹೋದ್ರೆ ಬಾಕಿ. ಕೂತು ಬಾ. ಗಂಧ, ಅಪ್ಪಯ್ಯ, ಬಹಳಷ್ಟು ಸಂತೋಷವಾಯ್ತು. ತೊಂದರೆ ಇಲ್ಲ. ರುದ್ರಾಕ್ಷಿ ಮಾಲೆಗೆ ಯಾವತ್ತು ತುಂಡಾದ್ರೂ ಅಶುದ್ಧ ಅಲ್ಲವದು. ಅದು ಕ್ರಮ ಹಾಗೆ ಅಲ್ವಾ? ಬ್ರಾಹ್ಮಣರಿದ್ದಾರೆ ಇಲ್ಲಿ. ಮಗ
ಮಗನೇ ಅಪ್ಪಯ್ಯ. ಇಲ್ಲಿ ಬಾ. ಸಂತೋಷವಾಯ್ತು ಮಗನೇ. ಹೌದೇ? ನನ್ನ ಮಗನಾದುದಕ್ಕೆ ಸಾರ್ಥಕ ಆಯ್ತು. ಹ ಎಲ್ಲಿಯಾದ್ರೂ ಇನ್ನು ಮುಂದೆಗೆ ಹ ನಿನ್ನನ್ನು ಹ ಖಂಡಿತವಾಗಿ ಹೇಳ್ತಾರೆ ಹೇಗೆಂದ್ರೆ ಹೇಗೆ? ಪಿತೃವಾಕ್ಯವನ್ನು ಪರಿಪಾಲಿಸಿದ ಮಗ. ಹ ಯಾರೋ ಕೊಡಲಿ ರಾಮ, ಭಾರ್ಗವ ರಾಮ. ಕಂದ, ಯಾವ ಮಾತೆಯ ತಲೆಯನ್ನು ನೀನು ಕಡ್ದೆಯೋ ಹ ಇಂದಿನಿಂದ ನಿನಗೆ ಕೊಡಲಿ ರಾಮ. ಕೊಡಲಿಲ್ಲ. ಹೌದು. ಅಲ್ಲ, ಈ ಬಿರುದನ್ನು ನೀವು ಕೊಟ್ರಲ್ಲಪ್ಪ, ಹೌದೌದು. ಸಂತೋಷ. ನೀನು ನನಗೆ ಭಾಷೆಯನ್ನು ಕೊಟ್ಟಿದ್ದೆ, ಹ ನಾನು ಹೇಳಿದಂತೆ ನಡೆಯುತ್ತೇನೆ ಅಂತ. ಹೌದು. ಕಂದ, ನಡೆದಿಯಲ್ಲ, ಹೌದು. ಈಗ ನಿನಗೆ ನಾನು ಕೊಡ್ತೇನೆ. ಏನಪ್ಪ? ನನಗೆ ಬಹಳಷ್ಟು ಇಷ್ಟ ಆಯ್ತು, ಮೆಚ್ಚಿದ್ದೇನ ಮಗಳೇ. ಹ 3 ವರಗಳನ್ನು ಕೊಡ್ತೇನೆ, ಕೇಳು. ವರಗಳ? ಹೌದು. ಕೊಡುವಿರೆ? ಹಾ, ಕೊಡುವೆ. ಅಪ್ಪಯ್ಯ. ಏನು? ಮಾತೆಯ ಜೀವ ಕರುಣಿಸು ಎನ್ನಯ ಹಿರಿಯವರಿ ಕ್ಷಣದಿ, ಎನ್ನಯ ಹಿರಿಯವರಿ ಕ್ಷಣದಿ. ಕರುಣಿದು ಮಾತಿಯ ದೀಪವ ಎನ್ನಯ ಹಿರಿಯವರಿ ಕ್ಷಣದಿ, ದರಿಯಲ್ಲಿ ಕೆಡಿದವರೇಳಲಿ, ದರಿಯಲ್ಲಿ ಕೆಡಿದವರೇಳಲಿ, ಎನಗೆ ಈ ತುರಿತವು ಬಾರದಿರಲಿ, ಎನಗೆ ತುರಿತವು ಬಾರದಿರಲಿ. ಅಪ್ಪಯ್ಯ, ನಾನು ಕೇಳಿದ ವರಗಳನ್ನು ಅನುಗ್ರಹಿಸುವಿರೆ? ಖಂಡಿತ. ಅಪ್ಪ, ಬಹಳಷ್ಟು ಸಂತೋಷವಾಯ್ತು. ಹ ನನ್ನ ಜೀವಮಾನದಲ್ಲಿ ಸಂತೋಷ ಪಡೆದದ್ದು ಇವತ್ತು. ಹೌದೇ? ಹೌದು. ಅಪ್ಪಯ್ಯ, ಓ, ಮಾತೃಹತ್ಯೆಯನ್ನು ಮಾಡಿದಂತಹ ಕಡುಪಾಪಿಯ ಮೇಲೆ ದಯೆಯೇ? ಹೌದೌದು. ಹೌದಪ್ಪ. ಹಾ ನಾನು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವುದಾಗಿ ನೀವು ಆಡಿದ್ದೀರಿ. ಹಾ ಹಾಡಿದ ಮೇಲೆ ಕೇಳಲೇಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹೌದು. ಹಾಗಾಗಿ ಹಾ. ನಾ ಕೇಳುವ 3 ವರದಲ್ಲಿ ಹಾ. ಮೊದಲನೆಯ ವರ, ಹಾ ಯಾವತ್ತೂ ಈ ಆಶ್ರಮಕ್ಕೆ ಬರುವಾಗ ಹಾ. ಮೊದಲಾಗಿ ನನ್ನನ್ನು ಸಂದರ್ಶಿಸುವವರು ಹಾ. ನನ್ನ ಅಣ್ಣಂದಿರು. ಹೌದು. ತಮ್ಮ, ಹಾ. ಹೇಗೆ ವಿದ್ಯೆಯನ್ನು ಕಲಿತೆ, ಹೌದು. ಎಷ್ಟನ್ನು ಆರ್ಜಿಸಿದೆ, ಹೌದು. ಈ ವಿಚಾರವನ್ನು ಕೇಳುವಾಗ ಹಾ. ಹೇಳುವುದಕ್ಕೆ ತವಕ. ಹೌದು. ಅದೇ ನಿರೀಕ್ಷೆಯಲ್ಲಿ ಇವತ್ತು ಬಂದದ್ದಪ್ಪ. ಆದ್ರೆ ಇವತ್ತು ಅದ್ಯಾವುದನ್ನು ಕಂಡದ್ದಲ್ಲ. ಹೌದು. ನನ್ನ ಅಗ್ರಜರು ಹಾ. ಧರೆಯ ಮೇಲೆ ಬಿದ್ದಿದ್ದಾರೆ. ಬಿದ್ದವರೇ ಹೇಳುದೇ ಬೇಡ, ಬೀಡಿಯಲ್ಲಿ. ಅಪ್ಪಯ್ಯ, ಅಲ್ಲೇ ಬಿದ್ದಿದ್ರೆ ಹೌದು. ಏನು ಪ್ರಯೋಜನ ಹೇಳಿ? ಅದು ಇರ್ಲಿ ಹಾಗೆ ಬಿತ್ತುಕೊಂಡು. ಧರೆಯಲ್ಲಿ ಕೆಡದವರೇಳಲಿ ಹಾ? ಅಂತ ವರವನ್ನು ಕೊಡುವಿರಾ? ಮಗ, ಹೇ, 3 ವರ ಕೊಡ್ತೇನೆ ಅಂತ ಹೇಳಿದೆ. ಹೌದು.
ಈಗ ನೀನು ತಿರುಗಿ ಇಟ್ಟದ್ದು ನನಗೆಯ ಯಾವಾಗ ಮಕ್ಕಳು ಬೇಡ ಅಂತ ಉಂಟಾ ಶಾಪ ಕೊಟ್ಟಿದ್ದೇನ ಕಂದ ಅಪ್ಪಯ್ಯ ಪ್ರಪಂಚದಲ್ಲಿ ಒಂದು ಮಾತುಂಟು ಹೇಗೆ 10 ಹಲವಾರು ಮಕ್ಕಳನ್ನು ಪಡೀತಾರೆ ಆಮೇಲೆ ಆ ಮಕ್ಕಳು ಪ್ರಯೋಜನ ಉಂಟ ಏನು ಅಂತ ಹೇಳ್ತಾರೆ ಅವರಿಗೆ ಹೇಗೆ ಅನ್ನದಂಡ ಭೂಮಿಗೆ ಅನ್ನದಂಡ ಭೂಮಿ ಭಾರ ಅಲ್ವಾ ಹೌದು. ಹಾಗಿದ್ದ ಜಾತಿಗಳಿದ್ದು ನಾನು ಅಪ್ಪಯ್ಯ ಓ ನಿಮಗೆ ನಿಮ್ಮ ಮಕ್ಕಳು ಆ ರೀತಿ ಕಂಡರು ಮೆಲ್ಲಗೆ ಎದ್ದು ಬರ್ತದಂತ ಒಂದು ಮಗು ನನಗೆ ಭ್ರಾತೃ ಪ್ರೇಮವನ್ನು ಕೊಟ್ಟವರಿದ್ದಾರೆ ಆಹಾ. ಆ ಪ್ರೇಮದ ರುಚಿಯನ್ನು ಮತ್ತಷ್ಟು ಉಣ್ಣಬೇಕು ಅಂತ ತವಕ ಕಂದ ಅಣ್ಣಂದಿರನ್ನು ಬದುಕಿಸಿಕೊಡಿ ಅಪ್ಪ. ಮಗನೇ ಹ, ಏನು ಮಾಡೋಣ ಹೇಳು ಬದುಕಲಿ ಅಲ್ವಾ ಹೌದು ಯಾಕಂದ್ರೆ ನಿನಗೆ ಅಣ್ಣ ಅಂತ ಕರೆಯೋರು ಬೇರೆ ಯಾರು ಇಲ್ಲ ಯಾರೂ ಇಲ್ಲ ನೀನೇ ಹೇಳ್ಬೇಕು ಹ, ಅಣ್ಣ ಅಣ್ಣ ಅಂತ ಅಣ್ಣ ಅಣ್ಣ ಎನ್ನುವುದಾಗಿ ಅವರು ತಮ್ಮ ಅಂತ ಆಗ್ಲಿ ಉದ್ದ ಉದ್ದ ನೀನು ಮಾತಾಡೋದಿಲ್ಲ ಯಾಕೆ ಗೊತ್ತ ಮಗ ಎಲ್ಲರಿಗೂ ಅವಕಾಶ ಬೇಕು ಈ ಹೌದೌದು. ಬಹಳಷ್ಟು ಕೆಲಸ ಉಂಟು. ಅಲ್ಲ ಈ ರಂಗವನ್ನು ಸ್ಥಾಪಿಸಿದವರೇ ನೀವೇ ಅಲ್ಲ ಹೌದೌದೌದು ಎಲ್ಲವೂ ನಿಮಗೆಲ್ಲ ಗುರುಗಳು ನಾನು ಮಗ. ಹೌದೌದು ಹಾಗಾದ್ರಿಂದ ನಾನು ಒಂದೇ ಒಂದು ಹೇಳ್ತೇನೆ ಏನಪ್ಪ ಕಮಂಡಲದ ನೀರನ್ನು ಪ್ರೋಕ್ಷಿಸ್ತೇನೆ ಜೈ ಮಹೇಶ್ವರ. ಅಪ್ಪಯ್ಯ ಅವರೆಲ್ಲ ಈ ಕಡೆ ನೋಡ್ಲೇ ಇಲ್ಲ ಆ ಕಡೆಗೆ ಹೋದ್ರು ಹಾ, ಹೋಗ್ಲಿ ಹೋಗ್ಲಿ ಯಾಕಂದ್ರೆ ನನ್ನನ್ನು ನೋಡಿ ಹೆದರಿದ್ದಾರೆ ಅಪ್ಪ ನನ್ನ ಕಣ್ಣು ನೋಡಿದ್ರೆ ಸಾಕು ಮೊದಲನೆಯ ವರವಾಗಿ ನಾ ಕೇಳಿದಂತೆ ಅಣ್ಣಂದಿರನ್ನು ಬದುಕಿಸಿಕೊಟ್ಟಿದ್ದೀರಿ ಸಂತೋಷ ಆಯ್ತಾ ಆದರೆ ಓ ಎರಡನೇ ವರವನ್ನು ಕೇಳಲೆ ಯಾವುದು ನಾನು ಕೇಳಿದ ವರವನ್ನು ಕೊಡುತ್ತೀರಲ್ಲ ಅಲ್ಲ ಹೇ. ನಾನು ಸಾಯ್ಬೇಕು ಅಂತ ಕೇಳ್ತೀಯ ಅಂತ ಆಹಾ ಹಾಗೆ ಯಾವನಾದ್ರೂ ಮಗ ಬಯಸಿಯಾನೆ ಹಾಗಲ್ಲ ಅಮ್ಮ ಸತ್ತಿದ್ದಾಳಲ್ಲ ಹಾ, ಹಾ. ನಿನ್ನ ಅಪ್ಪನು ಬೇಡ ಅಂತ ಹೇಳಿದ್ರೆ ಎಂತ ಮಾಡುದು ಇಲ್ಲ ನಾನು ಕೇಳುವುದಕ್ಕೆ ಹೊರಟದ್ದು ಹಾ. ನನ್ನ ಕೈಯಿಂದಲೇ ಸಾಯಲ್ಪಟ್ಟ ಆ ಜನನಿಯನ್ನು ಬದುಕಿಸಿಕೊಡಪ್ಪ ಅದೊಂದು ಒಂದೇ ಒಂದು ವಿಚಾರ ಹೇಳ್ತೇನೆ ಹೇಗೆ ಯಾವಾಗ ನಮ್ಮ ಈ ಆಶ್ರಮದಲ್ಲಿ ಹ, ಪರಿಸರ ಕೆಟ್ಟಿತು ಹೇ, ಹಾಗಾದ್ರಿಂದ ಅಂತ ನಿನ್ನ ಅಮ್ಮನಿಂದ ಹೇ. ಪರಿಸರ ಕೆಟ್ಟಿದೆ ಯಾಕಂದ್ರೆ ಪತಿವ್ರತ ನನ್ನ ಸೇವೆಯನ್ನು ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಮಾಡಿದವಳು ಹೌದು ಹ. ಆದ್ರೆ ಇಂದು ತಪ್ಪಿದ್ದಾಳೆ ಎನ್ನುವುದಕ್ಕಾಗಿ ಹಾಗೆ ಏನೋ ಒಂದು ಶರೀರದೊಳಗೆ ಮನೋವಿಕಾರವಾಯಿತು ಹೇ. ಹಾಗಾದ್ದರಿಂದ ಹೇ. ಇನ್ನು ಮುಂದೆಗೆ ಯಾವುದೇ ತೊಂದರೆಗಳು ಬರಬಾರ್ದು ಆಶ್ರಮದ ಪರಿಸರ ಕೆಡಬಾರ್ದು ಹೇ. ಎನ್ನುವುದಕ್ಕಾಗಿ ಹೇ. ಅವಳಿಗೆ ನಾನು ಅವಳನ್ನು ನಿನ್ನಲ್ಲಿ ಕೊಲ್ಲಿಸಿದ್ದೇನೆ ಶಿಕ್ಷೆಯನ್ನು ಕೊಡಿಸಿದ್ದೀರಿ ಆ ಅಮ್ಮ ಬೇಡ ಮಗನೇ ಹ, ಆ ಅಮ್ಮ ಬೇಡ ಯಾಕಪ್ಪ ಬೇಕಾದ್ರೆ ನಿನಗೆ ಏನಾದ್ರೂ ಬೇರೆ ಪ್ರಯೋಜನ ಮಾಡು ಅಂದ್ರೆ ಬೇರೆ ಅಮ್ಮನನ್ನು ಮಾಡುವ ಅಂದ್ರೆ ಅಂದ್ರೆ ಬೇರೆ ಅಮ್ಮ ಅರ್ಥ ಆಗ್ಲಿಲ್ಲ ಅರ್ಥ ಆಗಲಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಅಂದ್ರೆ ಇನ್ನೊಂದು ಮದುವೆ ಇದ್ರೆ ಅವರು ಯಾವತ್ತಿದ್ರು ಚಿಕ್ಕಮ್ಮನಲ್ಲದೆ ನನಗೆ ಚೊಕ್ಕಮ್ಮ ಆಗುತ್ತಾರಾ ಅದಿಲ್ಲ ನನಗೆ ಪ್ರೀತಿ ವಾತ್ಸಲ್ಯವನ್ನು ಕೊಡುವ ಹೆತ್ತ ಮಾತೆಯೇ ಆಗುತ್ತಾರಾ ಇಲ್ಲ ಅವರ ಮಡಿಲಲ್ಲಿ ಹೊರಗುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರಾ ಇಲ್ಲ ಇಲ್ಲ ಅಲ್ವೇ ಅದೊಂದು ಸರಿ ನೀನು ಹೇಳಿದ್ದು ಸರಿ ಹೇ. ಇನ್ನೊಂದು ಮಾರಿಯನ್ನು ಹೇಳಿದಾಗ ಆಗ್ತದೆ ಯಾವುದಾದಿತ್ತು ಬೇಡವೇ ಬೇಡ ಹ, ಹ, ಹ. ಹಾ. ಇಲ್ಲಿದ್ದಾರೆ ಎಲ್ಲರೂ ಹೇ. ಹೆಂಗಸರ ಸವಾಸವೇ ಬೇಡ ಹಾ. ಇದು ಹೇಳು ಅಪ್ಪಯ್ಯ ಅಮ್ಮನನ್ನು ಬದುಕಿಸಿ ಕೊಡುವಿದೆ ಅದನ್ನು ಬದುಕಿಸ್ಬೇಕಾ ಬದುಕಿಸಲು- ನನಗೆ ಅಲ್ಲ ಹೇ. ನನಗೆ ಅಮ್ಮ ಬೇಡ ಹ್ಮ್. ನನಗೆ ಅಮ್ಮ ಅಂತ ಹೇಳಿದ್ರೆ ನನಗೆ ಅಮ್ಮ ಅಲ್ಲ ಹೆಂಡತಿ ನಿಮ್ಮ ಪ್ರೀತಿಯ ನನಗೆ ಮಗನಿಗ ಹೆಂಡತಿ ಬೇಡ ನಿನಗೆ ಅಮ್ಮ ಬೇಕಾ ಹೌದು ಬೇಕಾ ನಿನ್ನ ಮಾತನ್ನು ನಾನು ಪೂರೈಸ್ತೇನೆ ಅಂತ ಹೇಳಿದ್ದೆ 3 ವಾರ ಕೊಡ್ತೇನೆ ಅಂತ. ಭಾಷೆಯನ್ನು ಕೊಟ್ಟಿದ್ದೆ ಹೌದು ಹೇ. ಕಂದ ಹ್ಮ್. ಕ್ಷಣಾರ್ಧದಲ್ಲಿ ನಾನು ಮಾಡಿದಂತಹ ಕೆಲಸ ನೀನು ಪೂರೈಸಿದ್ದೆ ಅಂತ ಆಗುವಾಗ ಹೇ. ನಿನ್ನ ಮಾತನ್ನು ನಾನು ಪೂರೈಸಿಕೊಡ್ತೇನೆ ಹೇ. ಜೈ ಶಂಭೋ ಶಂಕರ ಬದುಕಿ ಬಾ. ಅಮ್ಮ ನಾನು ಮಾಡಿದಂತಹ ಸರ್ವಾಪರಾಧವನ್ನು ಕ್ಷಮಿಸಬೇಕು ತಾಯಿ ಮಗನೇ ಹೇ. ಎದ್ದೇಳು ಬಾ ಕಂದ ಹೇ. ನನಗೆ ಪುನರ್ಜನ್ಮವನ್ನಿತ್ತೆಯ ಮಗನೇ ಅಮ್ಮ ತಂದೆಯವರು 3 ವರವನ್ನು ಕೇಳುವುದಕ್ಕೆ ಹೇಳಿದರು ಮೊದಲನೇ ವರವಾಗಿ ಹಾ ನನ್ನ ಅಣ್ಣಂದಿರನ್ನು ಬದುಕಿಸಿದೆ ಎರಡನೇ ವರವಾಗಿ ನಿಮ್ಮನ್ನು ಬದುಕಿಸಿದೆ ಅಮ್ಮ ಮೂರನೇ ವರವಾಗಿ ಏನು ಕೇಳಬೇಕು ಅಂತ ತೋಚುವುದಿಲ್ಲ ನೀವೇ ಹೇಳಬೇಕಮ್ಮ ಅಮ್ಮನನ್ನು ಕೊಂದ ಪಾಪ ಹೋಗಲಿ ಎಂದು ಕೇಳು ಮಗನೇ ಸರಿಯಪ್ಪ ಅಪ್ಪಯ್ಯ ಏನು ಕಂದ 2 ವರವ ಕೇಳಿದೆ ಹಾ. ಕೊನೆಯದಾದ ವರ ಯಾವುದು ಯಾವರೇ ಮಗನಾದರೂ ಹಾ. ಮಾತೃ ಹತ್ಯೆ ಎನ್ನುವಂತಹ ಪಾತಕವನ್ನು ಎಸಗಬಾರದು ಅಂತದ್ರಲ್ಲಿ ಸ್ತ್ರೀವಧೆಯನ್ನು ಮಾಡಿದ್ದೇನೆ ಹಾ. ಆ ಮಹಾಪಾತಕ ನಿವಾರಣೆಯಾಗುವ ಹಾಗೆ ಒಂದು ಪರಿಹಾರವನ್ನು ಹೇಳಬೇಕು ಕಂದ ಹ್ಮ್ ಈ ಪರಶುವನ್ನು ನೀನು ಹಿಡಿದುಕೊಂಡಿದ್ದಿ ಹೌದು ಇದು ಗಣಪತಿಯಿಂದ ದತ್ತವಾದದ್ದು ನಿಜ ಗುರುವಿನಿಂದ ಶಿಷ್ಯನಿಗೆ ಬಂದಿದೆ ಹ, ಮಗನೇ ಪ್ರಪಂಚದಲ್ಲಿ ನಮ್ಮನ್ನು ಏನನ್ನುತ್ತಾರೆ ಹರನಿಗೆ ಸಮಾನನು ಜಮದಗ್ನಿ ಹೌದು ಹರನ ಪುತ್ರನಿಗೆ ಸಮಾನನು ಭಾರ್ಗವ ರಾಮ ನಿಜ ಹಾಗಾದ್ರೆ ಹ. ಕಂದ
ನೀನು ಅವತಾರ ಪುರುಷ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ನಾನು ಒಪ್ಪಿಕೊಂಡಿದ್ದೇನೆ. ಹಾಗಿದ್ರೂ ಕೂಡ ಯಾವ ಈ ಪವಿತ್ರವಾದಂತಹ ಕೊಡಲಿಂದ ಅಮ್ಮನನ್ನು ನೀನು ಅಮ್ಮನ ಕೊರಳನ್ನು ಛೇದಿಸಿದ್ಯೋ ಅಮ್ಮ ಪವಿತ್ರಳಾದಳು. ಆಮೇಲೆ ಕೊಡಲು ಪವಿತ್ರತೆಯನ್ನು ಹೊಂದಿತು. ಓಹೋ ಕಂದ, ಹಾಗಿದ್ರೂ ಕೂಡ ಇನ್ನೊಂದು ವಿಚಾರ. ಹೇಗಪ್ಪ? ಪ್ರಪಂಚದಲ್ಲಿ ಎಲ್ಲರೂ ಹೇಳಬಹುದು, ಹೇಗೆ? ತಾಯಿಯನ್ನು ಕೊಂದಂತಹ ಪಾಪ ಮಗನಾದಂತಹ ಭಾರ್ಗವನಲ್ಲಿದೆ, ಹೌದು ಅಲ್ವಾ? ಆದ್ರಿಂದ ನಿನಗೊಂದು ವರವನ್ನು ಕೊಡ್ತೇನೆ ನಾನು. ಹೇಗೆ? ನನ್ನ ತಪಸ್ಸಿನ ಫಲದ ಧಾರೆಯನ್ನೆಲ್ಲ ನಿನಗೆ ಒಪ್ಪಿಸಿದ್ದೇನೆ. ಧನ್ಯೋಸ್ಮಿ. ಹೀಗೆ ಹಾ, ಇದರಿಂದಾಗಿ ನೀನು ಪುಣ್ಯಾತೀತನಾಗಿ ಆಗಲಿ. ಯಾವತ್ತೂ ಕೂಡ ನಿನಗೆ ತಾಯಿಯನ್ನು ಕೊಂದಂತಹ ಪಾಪ ಇಲ್ಲ. ಅಪ್ಪಯ್ಯ, ವಾ. ವಿದ್ಯಾರ್ಥಿನಿಯನ್ನು ಅರ್ಥದಲ್ಲಿ ನಿಲ್ಲಿಸಿ ಬಂದವ. ಹೌದು. ಅದನ್ನು ಮುಂದುವರಿಸಬೇಕು ಅಂತಾದ್ರೆ ಹಾ. ನಿಮ್ಮ ಆಶೀರ್ವಾದ ಈಗ ನನ್ನನ್ನು ಬಿಟ್ಟು ಹೋಗ್ತೀಯಾ? ಇಲ್ಲ. ಇನ್ನೊಂದು ಏನಾದ್ರೂ ಆದ್ರೆ ನೀವು ಕರೆದಾಗ ಓಡೋಡಿ ಬರ್ತೇನೆ. ಹೌದಾ ಮಗನೇ? ಕಳುಹಿಸಿಕೊಡ್ತೀರ? ಸಂತೋಷ ಮಗನೇ. ಹೋಗಿ ಬರ್ತೇನೆ. ಇದು ವಿದ್ಯೆ ಯಾವತ್ತೂ ಪೂರ್ಣ ಅಪೂರ್ಣವಾಗಿ ಆಗಬಾರದು. ಸರಿ. ವಿದ್ಯೆಯನ್ನು ಸಂಪೂರ್ಣವಾಗಿ ಕಲ್ತರೆ ಮಾತ್ರ ಅನುಗ್ರಹ, ಗುರು ಅನುಗ್ರಹ, ಗಣಪತಿ ಅನುಗ್ರಹ, ಶಾರದ ಅನುಗ್ರಹ. ಆದ್ರಿಂದ ನಿನ್ನಲ್ಲಿ ನಾನು ಹೇಳುದು, ಏನು? ಅರ್ಧ ವಿದ್ಯೆಯನ್ನು ಕಲಿಯುವುದು ಬೇಡ ಮಗನೇ. ಸರಿ. ನೀನು ಸಂಪೂರ್ಣ ವಿದ್ಯೆಯನ್ನು ಕಲಿತು ಬಾ. ಆಗಲಿ, ಹೋಗಿ ಬರ್ತೇನೆ. ಅಮ್ಮ, ಕೈಲಾಸಕ್ಕೆ ಹೋಗಿ ಬರ್ತೇನೆ, ಕಳುಹಿಸಿಕೊಡಿ. ನಮ್ಮ ಆಶ್ರಮದಿಂದ ಇದ್ದವರೆಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಈಗ ನನ್ನ ಕತ್ತಿಯನ್ನು ಅವ ಹೋದ, ಎಲ್ಲವನ್ನು ಮಾಡಿ ಈಗ ನನಗೆ ಕತ್ತಿ ಯಾರು? ಆಶ್ರಮವನ್ನು ಸಂಪೂರ್ಣವಾಗಿ ನೋಡಿಕೊಳ್ಬೇಕಲ್ಲ. ಹೌದೌದು. ಹಾಗಾದ್ರೆ ಏನು ಮಾಡುದು? ಇದೆಂತ ಇದು ಕಸ ಎಂತದು ಇಲ್ಲಿ? ಹೌದು, ಇದೆಲ್ಲ ರಾಶಿ ಬಿದ್ದಿದೆ. ಇದೆಲ್ಲ ನಾನು ಹೊಡೆದದ್ದು. ಹೌದು. ಹಾಗಾದ್ರೆ ಗುಡಿಸುವುದು ಯಾರು? ನೀರು ತರುವುದು ಯಾವುದು? ಆಮೇಲೆ ಎಲ್ಲರ ಒಂದು ಕೆಲಸವನ್ನು ಮಾಡ್ಬೇಕಲ್ಲ, ಮಕ್ಕಳದ್ದೆಲ್ಲ ಯಾರು ಮಾಡುದು? ಈಗ ನಾವು ಸಂಗತಿ ಮಾಡುವ, ಮೆಲ್ಲಗೆ ರಾಜಿ ಮಾಡುವ. ಸಂಗತಿ ಮುಗಿಯಿತು. ಮಾತಾಡಿ ಎಷ್ಟಾದ್ರು ನಿಮ್ಮ ಹೆಂಡತಿ ಅಲ್ವಾ, ಹೌದೌದು, ಮಾತಾಡಿ. ಎಷ್ಟಾದ್ರು ನೋಡುವ. ರೇಣುಕಾ, ನನಗೆ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ಕಪಾಲಕ್ಕೆ ಬಿದ್ದರೆ ಮಾತಾಡುದಿಲ್ಲ ಅವಳು. ಓ ರೇಣುಕಾ! ರೇಣುಕ ಸತ್ಲು. ಮತ್ತೆ ನೀನು ಯಾರು ಮಗ? ನೀನು ಯಾರು? ನೀನು ಯಾರು? ರೇಣುಕಾ, ಒಮ್ಮೆ ಸತ್ತದ್ದೌದು, ಬದುಕಿಸಿದ್ಯಾರು? ನಾನೇ. ಸ್ವಲ್ಪ ಮುಖ ನೋಡಿ ಇತ್ತಾಗಿ ನಗು ಒಮ್ಮೆ. ಸಂತೋಷ. ಮಗ ರೇಣುಕಾ, ಇಲ್ಲಿ ಬಾ. ಎಷ್ಟಿದ್ರು ಆಗುವುದೆಲ್ಲ ಆಗುವುದು ಒಳ್ಳೆಯದಕ್ಕೆ ಅಂತ. ಒಮ್ಮೆ ಕೊಲಿಸಿದ್ರು ಮತ್ತೆ ಬದುಕಿಸ್ಲಿಲ್ಲ ನಿನ್ನನ್ನು. ಅದು ಯಾಕೆ ಗೊತ್ತುಂಟ? ನೀನು ಬೇಕು. ಇನ್ನು ಮುಂದೆಗೆ ಯಾವುದು ಕೂಡ ನೀನು ಹೇಳಿದಂತೆ ನಾನು ಕೇಳ್ತೇನೆ. ನಿನಗೆ ಏನಾಗ್ಬೇಕು ಹೇಳು? ಈ ನಿಮ್ಮನ್ನು ಆಧರಿಸಿದಲ್ಲ ಈ ಕೋಪ, ಹೌದು, ಅದನ್ನು ನೀವು ಬಿಟ್ಟು ಬಿಡ್ಬೇಕು. ಓ, ಈ ಕೋಪವನ್ನು ಬಿಡ್ಬೇಕಾ? ಕೋಪವನ್ನ? ಹೌದು. ಏ ಕೋಪವೇ, ಹೋಗು, ಹೋಗು, ಹೋಗು. ಬಿಡ್ಬೇಡ, ಬಿಟ್ರೆ ಬಿಟ್ಟು ಹೋಗ್ತಿ. ಏ ಸತ್ಯ ಹೋಗು. ನಿನ್ನಿಂದಾಗಿ ಇಷ್ಟಾದ್ದು. ಅವ ಹೇಳ್ತಾ ಇದ್ದಾನೆ, ಗೊಟ್ಟು ಮುನಿ ಬಿಡಬೇಡ, ಬಿಡಬೇಡ, ಬಿಡಬೇಡ ಅಂತ. ಯಾರನ್ನು ಬಿಡಬೇಡ? ನಿನ್ನನ್ನು ಬಿಡ್ತೇನೆ, ಹೆಂಡತಿಯನ್ನು ಬಿಡುವುದಿಲ್ಲ. ಈಗ ಬೇಕು. ಕೋಪ ಹೋಗಿದ? ಹೋಗಿದೆ. ಒಮ್ಮೆ ಪರೀಕ್ಷೆ ಮಾಡ್ತೇನೆ. ಎಲ್ಲಿಗೆ? ಗಡ್ಡ ಹಿಡಿಯುದು ನಾಟಕ. ಕೋಪ ಹೋಗಿದೆ ನೋಡ್ತೀನಿ. ಹೌದಾ? ಕೋಪ ಬರದೆ ಗಡ್ಡ ಹೇಳ್ತದೆ ಯಾಕೆ? ನೋವಾಗುದಿಲ್ಲ ನನಗೆ. ನನಗೆ ಜೀವ ಉಂಟು. ಆದಿತ್ತು. ಈಗ ನಿನಗೆ ಏನಾಗ್ಬೇಕು ಹೇಳು? ಕೋಪವನ್ನು ಬಿಡ್ಬೇಕು. ಹೌದಾ? ಇಷ್ಟು ಸಮಯ ನಾನು ನಿಮ್ಮ ಜೊತೆ ಇದ್ದೇನೆ, ಇಷ್ಟು ಕೋಪ ಇಟ್ಟುಕೊಂಡು. ಬೇರೆಯವ್ರು ಆಗ್ತಿದ್ರೆ ಯಾವಾಗ್ಲೂ ಹೋಗ್ತಿದ್ರು. ಹೌದೌದು. ನೀನು ಹೋಗ್ಬೇಡ, ಆಯ್ತಾ? ಕೋಪದ ಪ್ರತಿರೂಪ ಬೇಕು ಅಂತ ಯಾವತ್ತೂ ಕೂಡ ನಮ್ಮಲ್ಲಿ ಆರ್ಜಿಸಿಕೊಂಡಂತಹ ಯಾವ ಕೋಪ ಇದೆ ನಮ್ಮ ಶರೀರದೊಳಗೆ, ಅದನ್ನು ಹೋಗಲಾಡಿಸಿದ್ದೇನೆ. ಕೋಪವೇ ಈಗ ಬೊಬ್ಬೆ ಹಿಡಿತಾನೆ, ಆಗ ಬೊಬ್ಬೆ ಹಿಡಿದ ಒಳಗಿಂದ.
ಸಮ್ಮತದಿಂದ ನಾವಿಬ್ಬರು ಇನ್ನು ಮುಂದೆಗೆ ಆಶ್ರಮದಲ್ಲಿ ಸುಖದಲ್ಲಿರೋಣ. ಬಾ.